ವಿದೇಶದಲ್ಲಿ ಸಿಲುಕಿ ಹಕ್ಕಿ ಪಿಕ್ಕಿ ಸಮುದಾಯದವರು ಪರದಾಟವನ್ನ ಮಾಡಿದ್ದಾರೆ. ಶಿವಮೊಗ್ಗ ಮೂಲದ ಹಕ್ಕಿ ಪಿಕ್ಕಿ ಸಮುದಾಯದವರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಪೂರ್ವ ಆಫ್ರಿಕಾದ ಮೊಜಾಂಬಿಕ್ಗೆ ಹಕ್ಕಿ ಪಿಕ್ಕಿ ಸಮುದಾಯದವರು ತೆರಳಿದ್ರು. ಹಕ್ಕಿ ಪಿಕ್ಕಿ ಸಮುದಾಯದವರು ಇದೀಗ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಶಿವಮೊಗ್ಗ ಮೂಲದವರು ಈಗ ಪೂರ್ವ ಆಫ್ರಿಕಾದ ಮೊಜಾಂಬಿಕ್ಗೆ ತೆರಳಿದವರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಗಿಡಮೂಲಿಕೆ ವ್ಯಾಪಾರಕ್ಕೆ ತೆರಳಿ ಈಗ ಈ ಮೂವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೊರಗೆ ಬರೋದಿಕ್ಕೂ ಆಗದೆ, ವ್ಯಾಪಾರವೂ ಮಾಡೋದಿಕ್ಕಾಗದೆ ಈ 3 ಜನ ಪರದಾಟವನ್ನ ಈಗ ಮಾಡ್ತಾ ಇದ್ದಾರೆ. ವೀಸಾ ಮುಗಿದ ಹಿನ್ನೆಲೆಯಲ್ಲಿ ಭಯದಲ್ಲಿರುವ ಹಕ್ಕಿ ಪಿಕ್ಕಿ ಸಮುದಾಯದವರ ಜನ ಇದ್ದಾರೆ. ಈಗ 2 ತಿಂಗಳ ಹಿಂದೆ ಬಿಸ್ನೆಸ್ ವೀಸಾದಲ್ಲಿ ಇವರು ತೆರಳಿದ್ರು. ವೀಸಾ ನವೀಕರಣಕ್ಕೆ ಅಂತ ಏಜೆಂಟ್ಗೆ ಹಣನೂ ಕೂಡ ಕೊಟ್ಟಿದ್ರು. ಆದ್ರೆ ವೀಸಾ ರಿನಿವಲೂ ಆಗದೆ, ಆತ ಸಂಪರ್ಕಕ್ಕೂ ಸಿಗದೆ ಏಜೆಂಟ್ ಕಳ್ಳಾಟವನ್ನ ಮಾಡ್ತಿದ್ದಾನೆ. ನಮಗೆಲ್ಲೂ ಪ್ರಯಾಣಿಸಲು ಆಗ್ತಾ ಇಲ್ಲ, ಮನೆಯಿಂದ ಹೊರ ಬರೋದಿಕ್ಕೂ ಆಗದ ಸ್ಥಿತಿ ಇದೆ, ಕೂಡಲೇ ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹಕ್ಕಿ ಪಿಕ್ಕಿ ಜನರು ಅಳಲನ್ನ ತೋಡ್ಕೊಂಡಿದ್ದಾರೆ. ಮನೆಯಿಂದ ಹೊರ ಬರೋದಿಕ್ಕೂ ಆಗದಂತಹ ಸ್ಥಿತಿ ಇದೆ. ವಿದೇಶದಲ್ಲಿ ಸಿಲುಕಿರುವ ಹಕ್ಕಿ ಪಿಕ್ಕಿ ಸಮುದಾಯದವರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಮೂಲದ ಹಕ್ಕಿ ಪಿಕ್ಕಿ ಸಮುದಾಯದವರು ಪೂರ್ವ ಆಫ್ರಿಕಾದ ಮೊಜಾಂಬಿಕ್ಗೆ ಈಗ ತೆರಳಿದ್ರು, ಗಿಡಮೂಲಿಕೆ ವ್ಯಾಪಾರಕ್ಕೆ ಅಂತ ಹೇಳಿ. ಆದ್ರೆ ಈಗ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಮೂವರು ನೋಡಿ, ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದೀವಲ್ಲ, ಈಗ ಆ ಕಡೆ ಹೊರಗೂ ಬರೋದಿಕ್ಕಾಗದಂತಹ ಪರಿಸ್ಥಿತಿ, ವ್ಯಾಪಾರನೂ ಮಾಡೋದಿಕ್ಕಾಗದಂತಹ ಪರಿಸ್ಥಿತಿ. ಈ ಹಿನ್ನೆಲೆಯಲ್ಲಿ ಇದೀಗ ಅವರು ನಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನಾವು ಗಿಡಮೂಲಿಕೆ ವ್ಯಾಪಾರಕ್ಕಾಗಿ ಸರ್ ನಾವು ದೇಶ ಬಿಟ್ಟು ಇಲ್ಲಿ ಬಂದಿದ್ದೀವಿ ಸರ್. ನಾವಿಲ್ಲಿ ಮೊಜಾಂಬಿಕ್ ದೇಶದಲ್ಲಿ ಇರೋದು. ಮೊಜಾಂಬಿಕ್ ದೇಶದಲ್ಲಿ ಇಲ್ಲಿ ಜಿಲ್ಲೆಯಲ್ಲಿ ಇರೋದು ನಂಪೋಲ ಅಂತ. ನಾವು ಸುಮಾರು 3 ತಿಂಗಳಾಯ್ತು ಸರ್. 3 ತಿಂಗಳದ್ದು ವೀಸಾ ಕೊಟ್ಟಿದ್ರು, ಬಿಸ್ನೆಸ್ಗೆ ಅಂತ ಬಂದಿದ್ವಿ. ಆದರೆ ಇಲ್ಲಿ ವೀಸಾ ಎಕ್ಸ್ಪೈರ್ಡ್ ಆಗೋ ಮುಂಚೆನೆ ನಾವು 10 ದಿನ ಮುಂಚೆನೆ ಪಾಸ್ಪೋರ್ಟ್ ಇಲ್ಲಿ ಏಜೆಂಟ್ ಅವರಿಗೆ ಕೊಟ್ಟಿದ್ದೆ. ಆದರೆ ಅವರು ನಮ್ಮದು ಇಲ್ಲಿಂದು 4 ಲಕ್ಷ ತಗೊಂಡಿದ್ದಾರೆ. ಇಲ್ಲಿಂದು 4 ಲಕ್ಷ ಮತ್ತು ನಮ್ಮ 3 ಜನದ್ದು ಪಾಸ್ಪೋರ್ಟ್ ಇಸ್ಕೊಂಡು ಇವತ್ತು ನಾಳೆ ಅಂತ ಹೇಳಿ ಸರ್ ಮೊನ್ನೆ ದಿವಸ ಫೋನ್ ಮಾಡಿ ಹೇಳಿದ್ರು. ಅವ್ರು ಫೋನ್ ಮಾಡಿದ್ರೆ ಹಿಂಗಾಯ್ತು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿದ್ದಾರೆ ಸರ್. ಮತ್ತೆ ನಮಗೆ ಏನಂದ್ರೆ ನಮಗೆ ಭಾರತ ಸರ್ಕಾರದಿಂದ ನಮಗೆ ಹೆಲ್ಪ್ ಬೇಕಾಗಿದೆ. ನಾವು ಗಿಡಮೂಲಿಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಪಾಪ ಈಗ ಅಲ್ಲಿ ಏಜೆಂಟ್ಗೆ ದುಡ್ಡನ್ನು ಕೊಟ್ಟು ಈ ಕಡೆ ಈಗ ರಿನಿವಲೂ ಆಗದೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಯಾವಾಗ ಹೋಗಿರೋದು, ಏಜೆಂಟ್ ಯಾರು, ಏನು, ಈಗ ಆತನ ವಿರುದ್ಧ ಏನಾದ್ರೂ ಅವರ ಮನೆಯವರು ಯಾರಾದ್ರೂ ದೂರನ್ನ ಕೊಟ್ಟಿದ್ದಾರಾ, ಹೇಗೆ? ನವಿತಾ, ಏನು ಶಿವಮೊಗ್ಗದಲ್ಲಿ 2 ಹಕ್ಕಿಪಿಕ್ಕಿ ಕ್ಯಾಂಪ್ಗಳಿದಾವೆ. ಆ ಹಕ್ಕಿಪಿಕ್ಕಿ ಕ್ಯಾಂಪ್ಗಳಿಂದ ನೂರಾರು ಜನರು ಇದೇ ರೀತಿಯಾಗಿ ಏನು ಗಿಡಮೂಲಿಕೆಯನ್ನ ತೆಗೆದುಕೊಂಡು ಅಲ್ಲಿ ಒಂದಿಷ್ಟು ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಹಲವಾರು ಏನು ದೇಶಗಳಿದೆ. ಆ ದೇಶಗಳಲ್ಲಿ ತಮ್ಮ ಏನು ಗಿಡಮೂಲಿಕೆ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿ ಮಾರಾಟ ಮಾಡ್ತಾ ಇದ್ರು. ಇದೇ ರೀತಿಯಾಗಿ ಹೋದಂತ ಏನು ಕಾವ್ಯ ಆಗಿರ್ಬೋದು, ಹಾಗೆ ಎನ್ ಸಿಂಗ್ ಆಗಿರ್ಬೋದು, ಹಾಗೆ ರಾಜಸಿಂಗ್ ಈ ಕಳೆದ 2 ತಿಂಗಳ ಹಿಂದೆ ಅವರು ಇಲ್ಲಿಂದ ಅಂದ್ರೆ ಶಿವಮೊಗ್ಗದಿಂದ ಒಂದು ಏಜೆನ್ಸಿ ಮೂಲಕ ಅಲ್ಲಿಗೆ ಹೋಗ್ತಾರೆ. ಆಫ್ರಿಕಾದ ಮೊಜಾಂಬಿಕ್ಗೆ ತೆರಳ್ತಾರೆ. ಅಲ್ಲಿ ಏನು ಹೆಡ್ ಕ್ವಾರ್ಟರ್ ಇಂದ 2000 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಅವರು 2 ತಿಂಗಳ ಏನು ಮುಗಿದ ನಂತರ ವೀಸಾ ಅವಧಿ 2 ತಿಂಗಳು ಅಂದ್ರೆ 3 ತಿಂಗಳು ತೆಗೆದುಕೊಂಡಿರ್ತಾರೆ. ಅದಾದ ಬಳಿಕ 2 ತಿಂಗಳಿಗೆ ಅವರು ಏಜೆನ್ಸಿಗೆ ಮತ್ತೆ 4 ಲಕ್ಷ ರೂಪಾಯಿನ ದುಡ್ಡನ್ನು ಕೂಡ ಕೊಡ್ತಾರೆ. ಆದ್ರೆ ಯಾವುದೇ ರೀತಿಯಿಂದಲೂ ನವೀಕರಣ ಆಗಲ್ಲ, ಅಂದ್ರೆ ಅವರ ವೀಸಾ ಏನಿದೆ ಅದು ನವೀಕರಣ ಆಗಲ್ಲ. ಹಾಗಾಗಿ ಅವರು ಮನೆಯಿಂದ ಕೂಡ ಹೊರಬರೋದಕ್ಕೂ ಕೂಡ ಈಗ ಆಗದೆ ಮನೆಯಲ್ಲೇ ಭಯದಲ್ಲೇ ಕೂತ್ಕೊಂಡಿದ್ದಾರೆ. ಅದರ ಜೊತೆಗೆ ವ್ಯಾಪಾರನೂ ಕೂಡ ಮಾಡೋದಕ್ಕೂ ಆಗೋದಲ್ಲ ಅಂತ ಪರಿಸ್ಥಿತಿ ಈಗ ಅವರು ಏನು 3 ಜನರು ಈಗ ಸಿಗಾಕೊಂಡಿರೋದು. ಇದರಿಂದಾಗಿ ಏನು ಅಲ್ಲಿ ಒಂದಿಷ್ಟು ದುಡ್ಡನ್ನ ದುಡಿದುಕೊಂಡು ತನ್ನ ದೇಶಕ್ಕೆ ವಾಪಸ್ ಬರುವಂತ ಪರಿಸ್ಥಿತಿಯಲ್ಲಿದ್ರು. ಕೇವಲ 1 ವರ್ಷ ಅಲ್ಲಿ ಕೆಲಸ ಮಾಡಿ ಮತ್ತೆ ಇಲ್ಲಿಗೆ ವಾಪಸ್ ಬರ್ತಾ ಇದ್ರು. ಆದ್ರೆ ಈ ರೀತಿಯಿಂದಾಗಿ ಅವರು ಈಗ ಹೊರಗಡೆನೂ ಹೋಗೋಕ್ಕಾಗದೆ ಭಯದಲ್ಲಿ ಬದುಕುವಂತ ಇದಾಗ್ತಾ ಇದೆ. ಜೊತೆಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ 2000 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಹೆಡ್ ಕ್ವಾರ್ಟರ್ಗೆ ಹೋಗಿ ಅಲ್ಲಿ ವೀಸಾವನ್ನ ರಿನ್ಯೂವಲ್ ಮಾಡೋಕ್ಕೂ ಕೂಡ ಅವರಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಪೊಲೀಸರು ಮಧ್ಯದಲ್ಲಿ ಎಲ್ಲಿ ಬಂಧಿಸಿ ಅವ್ರನ್ನ ಶರಮನೆಗೆ ತಳ್ತಾರೆ ಅನ್ನೋ ಒಂದು ಭಯದಲ್ಲೂ ಕೂಡ ಈಗ ಅವರಿರೋದು. ಈಗ ಏನು ಅವರು ಕೂಡ ಈಗ ಏನು ಭಾರತ ದೇಶದ ರಾಯಭಾರಿ ಕಚೇರಿಗೂ ಕೂಡ ಈ ರೀತಿಯ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಮ್ಮ ವೀಸಾವನ್ನ ರಿನ್ಯೂವಲ್ ಮಾಡೋದಕ್ಕೆ ಸಹಾಯ ಮಾಡಿ ಅನ್ನೋದು ಕೂಡ ಕೇಳ್ಕೊಂತ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ವಿನಯ್ ಕುಮಾರ್ ಡೀಟೇಲ್ಸ್ಗೆ. ಇನ್ನು ಇದ್ರ ಜೊತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಕರ್ನಾಟಕ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪುನೀತ್ ಕುಮಾರ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್ ಕುಮಾರ್ ಅವರೇ, 3 ಸಮಸ್ಯೆ ಏನು ಅಂತ ನಿಮ್ ಗಮನಕ್ಕೆ ಬಂದಿದೆಯಾ, ಹೇಗೆ? ಹೌದು ಮೇಡಮ್, ನಮಸ್ತೆ. ಹೌದು ಮೇಡಮ್, ನಿಮಗೆ ನಿನ್ನೆ ನನಗೆ ಕರೆ ಮುಖಾಂತರವಾಗಿ ಮಾತಾಡಿದ್ರು. 3 ಜನ ನನಗೆ ಫೋನ್ ಮಾಡಿದ್ರು. ಸೊ ಸಮಸ್ಯೆಗಳನ್ನ ಹೇಳಿದ್ರು. ಅವ್ರು ಆಕ್ಚುಲಿ 2 ತಿಂಗಳಾಗಿತ್ತು ಮೊಜಾಂಬಿಕ್ ದೇಶಕ್ಕೆ ಹೋಗ್ಬಿಟ್ಟು ಗಿಡಮೂಲಿಕೆ ವ್ಯಾಪಾರಿಕಂತ. ವೀಸಾ ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆನೆ ಪಾಸ್ಪೋರ್ಟ್ ಅಲ್ಲಿ ಏಜೆಂಟ್ ಅವರಿಗೆ ಕೊಟ್ಟಿರ್ತಾರೆ.
ಬಟ್ ಆ ಪಾಸ್ಪೋರ್ಟ್ ಅನ್ನ ಮತ್ತೆ 4 ಲಕ್ಷ ಇಂಡಿಯಾದ ರುಪೀಸ್ ಇಸ್ಕೊಂಡು ವೀಸಾ ಹಾಕ್ಕೊಡ್ತೀರ ಅಂತ ಹೇಳ್ಬಿಟ್ಟು ಪಾಸ್ಪೋರ್ಟ್ ಅನ್ನ ತಗೊಂಡು ಹೋಗ್ಬಿಟ್ಟಿದ್ದಾನೆ ಇವ್ರು. ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸೊ ಅವ್ರ ಹತ್ರ ಈಗ ಪಾಸ್ಪೋರ್ಟ್ ಇಲ್ಲ, ವೀಸಾ ಎಕ್ಸ್ಪೈರ್ ಆಗ್ಬಿಟ್ಟು 25 ದಿನ ಆಗಿದೆ ಅಂತ ಮಾಹಿತಿಯನ್ನ ಕೊಡ್ತಾ ಇದ್ರು. ಸೊ ಅದ್ರ ಬಗ್ಗೆ ನಾನು ಸಹ ಭಾರತೀಯ ರಾಯಭಾರ ಕಚೇರಿ ಅಲ್ಲಿ ಮೊಜಾಂಬಿಕ್ ಅಲ್ಲಿರುವಂತವ್ರನ್ನು ಸಂಪರ್ಕ ಮಾಡಿ ಮಾತಾಡಿದಾಗ ಇವತ್ತು ಬೆಳಿಗ್ಗೆ ಹೈ ಕಮಿಷನರ್ ಅವರು ಫೋನ್ ಮಾಡಿ ಮಾತಾಡಿದ್ರು. ಸಕಾರಾತ್ಮಕವಾಗಿ ಆನ್ಸರ್ ಕೊಟ್ಟಿದ್ದಾರೆ. ಖಂಡಿತ ನಾನು ಸಮಸ್ಯೆನ ಬಗೆಹರಿಸ್ತೀನಿ. ಆ ಪಾಸ್ಪೋರ್ಟ್ ಕೊಟ್ಟಿಲ್ಲ ಅಂದ್ರೂ ನಾನು ಏನಾರು ಮಾಡ್ಬಿಟ್ಟು ಇಲ್ಲಿಂದ ಅವ್ರನ್ನ ಇಂಡಿಯಾಕ್ಕೆ ವಾಪಸ್ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ಅವ್ರೇನಾದ್ರೂ ಅಲ್ಲೇ ಕಂಟಿನ್ಯೂ ಮಾಡ್ಬೇಕು ಅನ್ನುವಂತಹ ಒಂದು ಯೋಚನೆಯಲ್ಲಿ ಇದ್ರಾ ಹೇಗೆ? ಹೌದು ಮೇಡಮ್, ಆಕ್ಚುಲಿ ಅವ್ರು ಹೋಗಿದ್ ವ್ಯಾಪಾರ ಮಾಡಕ್ಕಂತ. ಬಟ್ ಈಗ ಪಾಸ್ಪೋರ್ಟ್ ಇಲ್ಲ, ವೀಸಾನು ಇಲ್ಲ. ಬಟ್ ಆ ದೇಶದಲ್ಲಿ ಅವರಿಗೆ ಬಿಟ್ಕೊಂತಾರೆ ಅನ್ನೋದು ಸಂಶಯ ಇದೆ, ಡೌಟ್ ಇದೆ ಮೇಡಮ್. ನಾರ್ಮಲ್ ಆಗಿ ಹೆಂಗೆ ಈ ರೀತಿಯಾಗಿ ಈಗ ವ್ಯಾಪಾರಕ್ಕೆ ಅಂತ ಹೋಗುವಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ನಿಮ್ಮ ಸಮುದಾಯದವರು ಜಾಸ್ತಿ ಹೋಗ್ತಾರಾ ಹೇಗೆ? ಹೌದು ಮೇಡಮ್, ಆಲ್ಮೋಸ್ಟ್ ಆಲ್ ಈಗ ಆಫ್ರಿಕಾದಲ್ಲಿ ಸುಮಾರು ಒಂದು 500 ಜನ ಮೇಲೆ ಟ್ರಾವೆಲಿಂಗ್ ಅಲ್ಲಿ ಇರ್ತಾರೆ. ಸುಮಾರು ಕಡೆ ಈ ರೀತಿ ಸಮಸ್ಯೆಗಳು ಎದುರಾಗ್ತವೆ. ಈ ವೀಸಾ ಮಾಡುವಂತ ಏಜೆಂಟ್ಗಳು ಏನ್ ಮಾಡ್ತಾರೆ, ದುಡ್ಡಿನ ಆಸೆ ದುಡ್ಡು ಇಟ್ಕೊಂಡು ಹೋಗ್ಬಿಡ್ತಾರೆ, ಪಾಸ್ಪೋರ್ಟ್ ಸಹ ಹಿಂಗೆ ತಗೊಂಡು ಹೋಗ್ಬಿಡ್ತಾರೆ. ಸೊ ಸಮಸ್ಯೆಗಳು ಎದುರಾಗ್ತವೆ ಪಾಪ ಅವರಿಗೆಲ್ಲ. ಅಂದ್ರೆ ಈಗ ಇಲ್ಲಿಂದ ಅವರು ವ್ಯಾಪಾರಕ್ಕೆ ಅಂತಾನೆ ಅಲ್ಲಿ ಹೋಗಿರೋದು, ಇಲ್ಲಿನ ಗಿಡಮೂಲಿಕೆಗಳು ಅದು ಇದು ಅಂತ ಹೇಳಿ. ಸೊ ಹೆಂಗೆ ಯಾವತ್ತು ಹೌದು ಮೇಡಮ್, ಹೌದು. ಅಂದ್ರೆ ಯಾವತ್ತು ಅವರು ಈ ರೀತಿಯಾಗಿ ಒಂದು ಯಾವ್ದಾದ್ರು ಒಂದು ಸಂಘಟನೆನೋ ಅಥವಾ ಯಾವ್ದಾದ್ರು ಕಂಪನಿ ಅವರನ್ನ ಕರೆಸಿಕೊಳ್ಳುತ್ತಾ ಹೇಗೆ ಅಂತ? ಇಲ್ಲ ಮೇಡಮ್, ಆಕ್ಚುಲಿ ಇವ್ರೇನ್ ಮಾಡ್ತಾರೆ, ಈಗ ಭಾರತೀಯ ರಾಯಭಾರ ಕಚೇರಿ ಸಂಪರ್ಕ ಮಾಡ್ಕೊಂತಾರೆ. ಕೆಲವೊಂದು ಎಂಬೆಸಿ, ಡೆಲ್ಲಿಯಲ್ಲಿ ಎಂಬೆಸಿಗಳು ಇರ್ತವೆ, ಎಂಬೆಸಿಯಲ್ಲಿ ಅರ್ಜಿ ಹಾಕೊಂಡು ವೀಸಾ ಪಡ್ಕೊಂತಾರೆ. ಕೆಲವು ಈ ವೀಸಾಗಳು ಇರ್ತವೆ. ಕೆಲವರು ಫ್ರೆಂಡ್ಶಿಪ್ ಅಲ್ಲಿ ಯಾರನ್ನಾರು ಇನ್ವಿಟೇಷನ್ ಕಳ್ಸಿದ್ಮೇಲೆ ಅವ್ರಿಗೆ ಸಂಪರ್ಕ ಮಾಡ್ಕೊಂಡು ಇವ್ರು ಅಲ್ಲಿ ಹೋಗಿರ್ತಾರೆ. ಹೋಗಿ ವ್ಯಾಪಾರ ಮಾಡ್ಕೊಳ್ಳೋಣ ಅಂತ ಬಿಸ್ನೆಸ್ ವೀಸಾ ಮಾಡ್ಕೊಂಡು ಕೆಲವು ಡಾಕ್ಯುಮೆಂಟ್ ಗಳನ್ನ ಮಾಡ್ಕೊಂಡು ವ್ಯಾಪಾರ ಮಾಡ್ಬೇಕಂತ ಹೋಗಿರ್ತಾರೆ. ಅಷ್ಟರಲ್ಲಿ ಈ ರೀತಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂತಾರೆ ಮೇಡಮ್. ಎಸ್ ಈಗ ಸಮಸ್ಯೆ ಬಗೆಹರಿಯುವಂತ ಪ್ರಯತ್ನವನ್ನ ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ ಪುನೀತ್ ಅವರೇ.